ಹೇಳ್ರಿ ಸಾಹೇಬ್ರೆ, ನಿಮ್ಗೇನು ಆಗಲ್ಲ ಸಾಹೇಬ್ರೆ. ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರಿ. ಅಮ್ಮ ನೀನು ಅಳ್ಬೇಡಮ್ಮ. ಅಣ್ಣ ಅಣ್ಣ ಕಣ್ಬಿಡು ಅಣ್ಣ. ಆ ಸೈಡ್ ಕರ್ಕೊಂಡೋಗಿ, ಅಲ್ಲಿ ಕರ್ಕೊಂಡೋಗಿ ಮೇಡಮ್, ಇಲ್ಲೇ ವೇಟ್ ಮಾಡಿ. ದೇವ್ರೆ, ನನ್ನ ಪೊಲೀಸ್ ಅಪ್ಪನಿಗೆ ಏನೂ ಆಗದಿರೋ ಥರ ನೋಡ್ಕೊಳ್ಳಪ್ಪ. ಅವ್ರ ಬಗ್ಗೆ ಈ ಥರ ಕೆಟ್ಟ ಕನ್ಸು ನನಗೆ ಯಾವತ್ತೂ ಬಂದಿಲ್ಲ. ಇವತ್ತು ಯಾಕೆ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬ ಆತಂಕ ಆಗ್ತಿದೆ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟೊತ್ತಲ್ಲಿ ಫೋನ್ ಮಾಡಿ ಕೇಳೋಣ ಅಂದರೆ ಚೀರು ಅವರು ಬೇಡ, ಅವ್ರು ಗಾಬರಿ ಆಗ್ತಾರೆ ಅಂದರು. ಅದಕ್ಕೆ ಸುಮ್ಮನಾದೆ. ಯಾರಿಗೂ ಕೆಟ್ಟದ್ದು ವಹಿಸ್ದೇ ಇರೋ ನಮ್ಮ ಪೊಲೀಸ್ ಅಪ್ಪನ ನೋಡ್ಕೊಳ್ಳಿ. ಅವ್ರನ್ನ ಜೋಪಾನವಾಗಿಡು. ಅವ್ರಿಗೆ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಪ್ಪ. ನೀವು ಪೇಷಂಟ್ ಕಡೆದ್ರಾ? ಡಾಕ್ಟರ್, ಏನಾಗಿತ್ತು ಅವ್ರಿಗೆ? ಅವ್ರಿಗೆ ಎದೆನೋ ಅಂತ ಹೇಳಿ ಸುಸ್ತಾಗಿ ಬಿದ್ಬಿಟ್ರು. ಎಷ್ಟೇ ಪ್ರಸಿದ್ರೆ ಎದ್ದೇಳಿಲ್ಲ. ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್. ಆಯ್ತು, ನಾ ಚೆಕ್ ಮಾಡಿ ನೋಡ್ತೀನಿ. ಅಮ್ಮ ನೀ ಅಳ್ಬೇಡ ಸುಮ್ಮನೆ. ನೀ ಯಾರೋ ನನ್ನ ಗಂಡನ ಬಗ್ಗೆ ಮಾತಾಡಕ್ಕೆ? ನಿನ್ಗೂ ಅವ್ರಿಗೂ ಏನೋ ಸಂಬಂಧ? ಯಾಕಮ್ಮ ಹೀಗೆ ಹೇಳ್ತಾ ಇದೀಯಾ? ನೀನ್ ಯಾವತ್ತು ನನ್ನ ಗಂಡನ ಬಿಟ್ಟು ಯಾವಳನ್ನ ನೋಡಕ್ ಹೋದ್ಯೋ ಅವತ್ತೇ ನೀನು ಅವ್ರ ಪಾಲಿಗೆ ಸತ್ ಹೋದೆ ಅಂತ ತಿಳ್ಕೊ. ನೀನು ಅವ್ರ ಜೊತೆ ಇದ್ದಿದ್ರೆ ಇವತ್ತು ಅವ್ರಿಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿನ್ನಂತ ಬೇಜವಾಬ್ದಾರಿ ಮಗ ಯಾರಿಗೂ ಹುಟ್ಟಬಾರ್ದು ಕಣೋ. ಇಷ್ಟೆಲ್ಲ ಮಾಡ್ತೀಯಲ್ಲ, ಹೀಗೆ ಸಮಾಧಾನ ಆಯ್ತಪ್ಪ ನಿನ್ಗೆ? ಅವ್ರಿಗೆ ಎಷ್ಟೇ ಹಾಲು ಕೊಟ್ರು ಅದು ವಿಷ ಕಕ್ಕದ್ ಬಿಡಲ್ಲ ಅಂತಾರಲ್ಲ, ಹಾಗೆ ನೀನು ನನ್ನ ಕೈ ತುತ್ತು ತಿಂದು ನೀನ್ ಈ ತರ ಮಾಡ್ತೀಯ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೋ. ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟೆ ನೀನು. ಹಾಗೆಲ್ಲ ಹೇಳ್ಬೇಡಮ್ಮ. ನಾನು ಯಾಕೆ ಸಾಹೇಬ್ರಿಗೆ ಕೆಟ್ಟಾಗ್ಲಿ ಅಂತ ಬಯಸ್ತೀನಿ? ಹೀಗಾಗಿರೋದಕ್ಕೆ ನಿನಗೆ ಎಷ್ಟು ನೋವಾಗ್ತಿದೆಯೋ ನನಗೂ ಅಷ್ಟೇ ನೋವಾಗ್ತಿದೆ. ಅವ್ರು ನಿನಗೆ ಗಂಡ ಆದ್ರೆ ನನಗೆ ತಂದೆ ಅಲ್ವಮ್ಮ? ಅವ್ರ ಮಗ ಅನ್ನಿಸ್ಕೊಳ್ಳೋ ಅರ್ಹತೆನ ನೀನ್ ಯಾವತ್ತೋ ಕಳ್ಕೊಂಡ್ಬಿಟ್ಟೆ. ಬೀದಿಲ್ ಬಿದ್ದವನ್ನ ಮನೆಯೊಳಗಡೆ ಕರ್ಕೊಂಡಿದ್ದು ನನ್ನ ತಪ್ಪು. ಅದಕ್ಕೆ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಬಂದಿರೋದು. ನನ್ನ ಗಂಡಂಗೆ ಏನಾದ್ರೂ ಆದ್ರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅದಕ್ಕೆ ಅಣ್ಣನ್ಗೇನು ಆಗಲ್ಲ. ಅದಕ್ಕೆ ಇವನ್ ಮೇಲೆ ಯಾಕೆ ಸುಮ್ಮನೆ ಕೂಗಾಡ್ತಾ ಇದ್ದೀರಾ? ನನ್ ಮುಂದೆ ಕಾಣಿಸ್ಕೊಬೇಡ ಅಂತ ಹೇಳೋನ್ಗೆ. ಕಳ್ಸು. ಎಲ್ಲತ್ರಿ ಹೋಗ್ತಾನ? ಹಾಳಾಗ್ ಹೋಗ್ಲಿ ಮಾ, ಕಳ್ಸು ಅವನನ್ನ. ಲೋ ನರಸಿಂಹ, ಯಾಕೋ ಅದಕ್ಕೆ ಹೊಟ್ಟೆ ಉರಿಸ್ತಿದ್ಯಾ? ಎಲ್ಲಾದ್ರೂ ಹೋಗೋ. ಇಂಥ ಟೈಮಲ್ಲಿ ಅವ್ರು ಎಲ್ಲಿ ಅಂತ ಹೋಗ್ತಾರೆ? ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ಮಾತಾಡೋ ಟೈಮಲ್ಲ ಇದು. ದಯವಿಟ್ಟು ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ಅವನಿದ್ರು ಇಲ್ಲ ಅಂದ್ರು ನನಗೇನು ತೊಂದರೆ ಇಲ್ಲಪ್ಪ.
ಅದಕ್ಕೆ ಹೇಳು ಅಂದ್ರು ಅದಕ್ಕೆ ಹೇಳಿದೆ ಅಷ್ಟೇ. ಅಮ್ಮ ಪ್ಲೀಸ್, ನೀವು ನರಸಿಂಹ ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳಬೇಡಿ. ಅವ್ರು ಇಲ್ಲೇ ದೂರದಲ್ಲಿ ನಿಂತಿರ್ತಾರೆ. ಡಾಕ್ಟರ್, ಅವ್ರ ಹಾರ್ಟಲ್ಲಿ ಬ್ಯಾಕೇಜ್ ಆಗಿದೆ. ಅಯ್ಯೋ ಈಶ್ವರ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಆಪರೇಷನ್ ಮಾಡಬೇಕು. ಅದಕ್ಕೆ ಬೆಂಗಳೂರಿಂದ ಸರ್ಜನ್ನ ಕರೆಸ್ಬೇಕಾಗುತ್ತೆ. ನೀವು ಹ್ಞೂ ಅಂದರೆ ನಾನು ಕರೆಸ್ತೀನಿ. ಸರಿ, ಸರ್ಜನ್ನ ಕರೆಸಿ ಆಪರೇಷನ್ ಮಾಡಿ. ಸರಿ, ಹಾಗಾದರೆ ನೀವು ಇಮಿಡಿಯೇಟಾಗಿ 50,000 ಕ್ಯಾಶ್ ಕಟ್ಟಬೇಕಾಗುತ್ತೆ. 50,000ನಾ? ಹೌದಮ್ಮ, 50,000. ಡಾಕ್ಟರ್, ಒಟ್ಟು ಎಷ್ಟು ಖರ್ಚಾಗ್ಬೋದು? ಎಲ್ಲ ಸೇರಿ 1.5 ಲಕ್ಷನಾದರೂ ಖರ್ಚಾಗುತ್ತೆ. ಸರಿ, ನೀವು ಬೆಂಗಳೂರಿಂದ ಸರ್ಜನ್ನ ಬರೋಕ್ಕೆ ಹೇಳ್ಬಿಡಿ, ನಾವು ದುಡ್ಡು ಅರೇಂಜ್ ಮಾಡ್ತೀವಿ. ತಪ್ಪು ತಿಳ್ಕೊಬೇಡಿ, ನೀವು ಮೊದಲು 50,000 ಕ್ಯಾಶ್ ಕಟ್ಟಬೇಕಾಗುತ್ತೆ. ಆಮೇಲೆ ನಾನು ಸರ್ಜನ್ ಕರ್ಸೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನೀವೇ ಪೇಷಂಟ್ನ ಬೇಕಾದ್ರೆ ಬೆಂಗಳೂರು ಕರ್ಕೊಂಡು ಹೋಗಿ. ಇಲ್ಲ ಡಾಕ್ಟರ್, ಬೆಂಗಳೂರು ಕರ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ. ಹಾಗಾದರೆ ಅಮೌಂಟ್ ಪೇ ಮಾಡಿ ಆಮೇಲೆ ನಾನು ತಿಳಿಸಿ. ಅಯ್ಯೋ ಈಶ್ವರ, ಏನಪ್ಪ ಮಾಡೋದು? ಅಷ್ಟೊಂದು ದುಡ್ಡನ್ನ ಹೇಗಪ್ಪ ಹೊಂದಿಸೋದು? ಅಮ್ಮ, ನನ್ನ ಹತ್ರ ಒಂದು 5,000 ರೂಪಾಯಿ ಇದೆ. ನೀವು ನಿಮ್ಗೆ ಗೊತ್ತಿರೋರನ್ನ ಕೇಳಿ ನೋಡಿ, ನಾನು ನನಗೆ ಗೊತ್ತಿರೋರನ್ನ ಕೇಳ್ತೀನಿ. ಕೇಳಿಸ್ಕೊಂಡೇನಪ್ಪ ನರಸಿಂಹ? ಡಾಕ್ಟರ್ ಹೇಳಿದ್ದು, ರಾಹುಲ್ ಹೇಳಿದ್ದು, ನೀನೇನಾದ್ರೂ ದುಡ್ಡು ಇಟ್ಟಿದ್ಯಾ? ಇಲ್ಲ ಅತ್ತೆ. ಅಣ್ಣನ ಚಿಕಿತ್ಸೆಗೆ ಅಂದ್ರೆ ನಿನ್ನ ಹತ್ರ ದುಡ್ಡಿಲ್ಲ. ಕುಡಿಯೋಕ್ ಮಾತ್ರ ಯಾವಾಗ್ಲೂ ದುಡ್ಡಿರುತ್ತೆ ನಿನ್ನ ಹತ್ರ. ಸರಿ, ಇದಾಳಲ್ಲ ನಿನ್ ಪ್ರೀತಿಯ ಪುಟ್ಟಿ ದೀಪು, ಅವಳಿಗೆ ಫೋನ್ ಮಾಡಿ ಕೇಳು 1.5 ಲಕ್ಷನ ಕಳಿಸು ಅಂತ. ಬೇಡ ಅಮ್ಮಜ್ಜ, ಅವಳೆಲ್ಲಿಂದ ಅಷ್ಟೊಂದು ದುಡ್ಡು ತರ್ತಾಳೆ? ಬೇಡ. ಬೇಡ ಅಂದ್ರೆ ಹೇಗತ್ಗೆ? ಅಣ್ಣನ ಆಪರೇಷನ್ ಹೆಂಗ್ ಮಾಡಿಸೋದು? ಅವಳ ಹತ್ರ ಇಲ್ಲ ಅಂದ್ರೆ ಸರಿ, ಅವಳ ಗಂಡನ ಹತ್ರ ಇರಲ್ವಾ? ಅವ್ರು ದೊಡ್ಡ ಶ್ರೀಮಂತರು. 1.5 ಲಕ್ಷ ಏನೋ 10 ಲಕ್ಷನೂ ಕಳಿಸ್ತಾರೆ. ಇನ್ನು ಏನೋ ಹಾಗೆ ನೋಡ್ಕೊಂಡು ನಿಂತಿದ್ಯಾ? ನಿನ್ ಕೈಲಂತೂ ದುಡ್ಡು ಹೊಂದ್ಸೋ ಯೋಗ್ಯತೆ ಇಲ್ಲ. ಅವಳಿಗಾದ್ರೂ ಫೋನ್ ಮಾಡಿ ಕಳ್ಸೋ ಕೇಳು. ದೊಡ್ಡ ಶ್ರೀಮಂತರ ಮನೆಗೆ ಹಚ್ಚಕಟ್ಟಾಗಿ ಮದುವೆ ಮಾಡ್ಕೊಟ್ಟಿಲ್ವಾ? ಲೇ, ನೀನ್ ಫೋನ್ ಮಾಡ್ತೀಯೋ ಇಲ್ಲ ನಾನೇ ಮಾಡ್ಲೋ? ನಾನೇ ಮಾಡ್ತೀನಿ. ಪಾಪ ದೀಪು, ಅವಳ ಹತ್ರ 1 ಲಕ್ಷ ಕೊಡು ಅಂತ ಹೆಂಗೆ ಹೇಳಿ? ಅವಳಲ್ಲಿ ಯಾವ ಪರಿಸ್ಥಿತಿಲಿದ್ದಾಳೋ ಏನೋ. ಅದು ಅಲ್ಲದೆ ಸಾಹೇಬರಿಗೆ ಈಗ ಆಯಿತು ಅಂತ ಗೊತ್ತಾದರೆ ಅವಳು ನೊಂದ್ಕೋತಾಳೆ. ನನ್ನಿಂದ ಅವಳು ನೋವು ಅನ್ಭವಿಸ್ಬೇಕಾಗುತ್ತೆ. ನೋಡಬ್ಬುಜ, ನಿಮ್ಮ ಅಣ್ಣ ರಾಜನ್ ಥರ ಇದ್ದವರು ಹೇಗೆ ಮಗು ಥರ ಮಲ್ಕೊಂಡಿರ್ತಾರೆ. ನನ್ನ ಕೈ ನೋಡೋಕ್ಕಾಗಲ್ಲ ಕಡೆ, ನೋಡೋಕ್ಕಾಗಲ್ಲ.
ಅಯ್ಯೋ ರಾತ್ರಿ ಬಂದವಳು ಇಲ್ಲೇ ಕೂತ್ಬಿಟ್ನ. ಮೊದಲು ಪೊಲೀಸ್ ಅಪ್ಪಂಗೆ ಫೋನ್ ಮಾಡಬೇಕು. ಅಯ್ಯೋ ಪೊಲೀಸಪ್ಪ ಫೋನೇ ತೆಗಿತಿಲ್ಲ. ಅಣ್ಣಂಗೆ ಮಾಡ್ತೀನಿ. ಯಾರು ಫೋನೇ ತೆಗಿತಿಲ್ಲ. ಏನಾಗಿದೆ ಏನೂ ಗೊತ್ತಾಗ್ತಿಲ್ಲ ಅಲ್ವಾ? ದೇವ್ರೆ ನಮ್ಮಪ್ಪ ಕ್ಷೇಮವಾಗಿರೋ ಥರ ಮಾಡಪ್ಪ. ಇದೇನ್ರಿ ರಾತ್ರಿ ರೂಮಲ್ಲಿ ಇದ್ದವರು ಅದ್ಯಾಮಯದಲ್ಲಿ ಇಲ್ಲಿ ಬಂದು ಕೂತ್ರಿ? ರಾತ್ರಿನೇ ಬಂದೆ. ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ರ? ಯಾಕ್ರಿ ಏನಾಯ್ತು? ಮನೇಲಿ ಯಾರು ಫೋನ್ ತೆಗಿತಿಲ್ಲ. ತುಂಬಾ ಗಾಬರಿ ಆಗ್ತಿದೆ. ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅನ್ಸುತ್ತೆ. ಅದಕ್ಕೆ ಯಾಕಷ್ಟು ಟೆನ್ಷನ್ ತಗೋತೀರಾ? ಈಗ ಹೋಗಿ ಫ್ರೆಶ್ ಅಪ್ ಆಗೋಗಿ. ಅಲ್ಲ ಅದು ಅಲ್ಲ, ನಿಮ್ಗೆ ಅಷ್ಟೊಂದು ಯೋಚನೆ ಆಗ್ತಿದ್ರೆ ಒಂದ್ಸಲ ಊರಿಗೆ ಹೋಗಿ ಬನ್ನಿ. ಅದಕ್ಕೇನಂತೆ? ಊರಿಗೆ ಹೋಗೋ ಮುಂಚೆ ಒಂದ್ಸಲ ಪೊಲೀಸ್ ಅಪ್ಪನ ಹತ್ರ ಮಾತಾಡಿದ್ರೇನೆ ನೆಮ್ಮದಿ. ಆಯಿತು, ಈಗ ನೀವು ಫೋನ್ ಮಾಡಿದಿರ ಅಲ್ವಾ, ಅದನ್ನ ನೋಡಿದ್ಮೇಲೆ ಅವ್ರು ವಾಪಸ್ ಫೋನ್ ಮಾಡ್ತಾರೆ ಬಿಡಿ. ಹಂಗಂತೀರಾ? ಹೌದು, ಮನೆಯವ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಬೇಗ ಎದ್ದೋಗಿ ಸ್ನಾನ ಮಾಡ್ಕೊಳ್ಳಿ. ಇನ್ನೂ ಏನ್ರಿ ಯೋಚನೆ ಮಾಡ್ತಿದ್ರೆ? ಎದ್ದೇಳಿ 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 ಎದ್ದೇಳ್ರಿ. ಥ್ಯಾಂಕ್ಸ್ ಹಸ್ಬೆಂಡು. ಪರವಾಗಿಲ್ಲ, ನಡೀರಿ ಫ್ರೆಶ್ ಅಪ್ ಆಗಿ. ಏನಪ್ಪ ಚಿರು, ಇವತ್ತು ಗಾಳಿ ಯಾವುದೋ ಬೇರೆ ಕಡೆ ಬೀಸ್ತಿದೆ ಅಂತ ಅನಿಸ್ತಿಲ್ವಾ ನಿನಗೆ? ಅಂದ್ರೆ ಇಷ್ಟು ದಿನ ನಿನ್ನ ಅತ್ತಿಗೆ ಹಾಕಿದ ಗೆರೆನ ದಾಟದೇ ಇದ್ದೋನು ಇವತ್ತು ಆ ಬೌಂಡ್ರಿನ ದಾಟಿ ದೀಪಂಗೆ ಅಷ್ಟೊಂದು ಕಾಳಜಿ ತೋರಿಸ್ತಿದ್ಯಲ್ಲ. ಏನು ಸಮಾಚಾರ? ಲವ್ ಏನಾದರೂ ಶುರು ಆಗಿದೆಯಾ? ಚಿಕ್ಕಮ್ಮ, ಏನನ್ನ ಮಾತಾಡ್ಬಿಡಿ. ನಾನು ಯಾಕೆ ಅವ್ರನ್ನ ಲವ್ ಮಾಡಲಿ? ಮತ್ತೆ ನೀನೇ ಕೈ ಹಿಡ್ದು ಎಪ್ಸಿ ಸಮಾಧಾನ ಮಾಡಿ ರೂಮಿಗೆ ಕಳಿಸ್ತೀಯಲ್ಲಪ್ಪ. ರಾತ್ರಿಯಿಂದ ಅವ್ರ ಪಾಪ ಅವ್ರ ತಂದೆ ನೆನೆಸ್ಕೊಂಡು ಗಾಬರಿ ಆಗಿದ್ರು. ತುಂಬ ರೂಮಲ್ಲೂ ಮಲಗಿರ್ಲಿಲ್ಲ, ಇಲ್ಲಿ ಬಂದು ಕೂತಿದ್ರು. ಅದಕ್ಕೆ ಏನಾಗಿದ್ಯೋ ಅಂತ ಅವ್ರನ್ನ ಎಬ್ಬಿಸ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಕಳಿಸ್ದೆ. ಏನಾಯ್ತಂತೆ ಅವ್ರ ತಂದೆಗೆ? ಹೊಗೆ ಹಾಕಿಸ್ಕೊಂಡ್ರ ಏನು? ಏನು ಚಿಕ್ಕಮ್ಮ ನೀವು ಒಬ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿರಲ್ಲ? ಅದೇ ಯಾರಾದರೂ ನಿಮ್ಮ ತಂದೆ ತಾಯಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ರ ನೀವು? ಹಾಗಲ್ಲಪ್ಪ, ಗುಂಡ್ಕಲ್ ಥರ ಇರೋ ಅವ್ರ ಅಪ್ಪನ ಬಗ್ಗೆ ಇವಳು ಯಾಕೆ ಗಾಬರಿ ಆಗಬೇಕು? ಏನಾದರೂ ಹೆಚ್ಚು ಕಡಿಮೆ ಆದರೆ ತಾನೇ ಹೆದರ್ಕೋಬೇಕು? ನೋಡಿ, ಅವರೇ ಅಲ್ಲ, ಅವ್ರ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಇದೇ ಥರ ರಿಯಾಕ್ಟ್ ಮಾಡ್ತಾಯಿದ್ದೆ. ಇದು ಮನುಷ್ಯತ್ವ, ಬೇರೇನಲ್ಲ. ಇತ್ತೀಚೆಗೆ ಯಾಕೋ ಅವನು ಜಾಸ್ತಿ ಅವಳ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದಾನಲ್ಲ. ಮೊದಲಿದನ್ನ ಹೋಗಿ ಸೌಂದರ್ಯಂಗೆ ಹೇಳಬೇಕು. ದೀಪನ್ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿರೋನು ನಾಳೆ ದಿನ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಲ್ಲ ಅಂತ ಏನು ಗ್ಯಾರಂಟಿ? ಸಂದೀಪ, ಏನು ಅರೇಂಜ್ ಆಯ್ತೇನೋ? ತುಂಬ ಅರ್ಜೆಂಟ್ ಇದೆ ಕಣ. ಸರಿ ಬಿಡಾಯ್ತು. ಅಣ್ಣ ನಮಸ್ಕಾರ, ನಾನು ನರಸಿಂಹ. ಅಣ್ಣ, ನಂಗೆ ಸ್ವಲ್ಪ ಅರ್ಜೆಂಟಾಗಿ 1.5 ಲಕ್ಷ ದುಡ್ಡು ಬೇಕಾಗಿತ್ತು. ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಅಲ್ಬೇಡಿ, ಅದಕ್ಕೆ ಡಾಕ್ಟ್ರು ನೋಡ್ತಿದ್ದಾರಲ್ವಾ, ನಂಗೇನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಏನಮ್ಮ, ಜಯರಾಮ್ ಕಡೆಯವರು ದುಡ್ಡು ಕಟ್ಟಿದ್ರಾ? ಡಾಕ್ಟರ್, ಏನಮ್ಮ ನೀವು? ಪೇಷಂಟ್ ಕಂಡೀಷನ್ ಅಷ್ಟೊಂದು ಕ್ರಿಟಿಕಲ್ ಆಗಿದೆ. ಬೆಂಗಳೂರಿಂದ ಹಾರ್ಟ್ ಸರ್ಜನ್ನ ಕರೆಸಿ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಕೂಡ ಇನ್ನೂ ಅಮೌಂಟೇ ಕಟ್ಟಿಲ್ವಂತೆ. ಯಾಕೆ? ನಿಮ್ಮ ಮನೆಯವ್ರು ಉಳ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಬಿಡ್ತೀನಿ ಡಾಕ್ಟರ್, ಹಾಗೆಲ್ಲ ಹೇಳ್ಬೇಡಿ ಡಾಕ್ಟರ್. ಅವರಿಂದ ಇದ್ರೆ ನಾನು ಜೀವಂತವಾಗಿರಲ್ಲ. ನಾವು 3 ಹೊತ್ತು ಊಟ ಮಾಡ್ತಿರೋದೇ ಅವರಿಂದ ಡಾಕ್ಟರ್. ಏನಾದರೂ ಮಾಡಿ ಬೇಗ ದುಡ್ಡು ಕಟ್ಟಿ. ಅಯ್ಯೋ ಈಶ್ವರ. ಅಮ್ಮ, ನನಗೆ ಗೊತ್ತಿರೋ ಹತ್ರ ಅಮೌಂಟ್ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲೂ ಅಡ್ಜಸ್ಟ್ ಆಗ್ತಿಲ್ಲ ಅಮ್ಮ. ಏನಪ್ಪ ಮಹಾನ್ ಭಾವ, ಇಲ್ಲಿ ದುಡ್ಡಿನ ವಿಷಯ ಬಂದ ತಕ್ಷಣ ಅಷ್ಟು ದೂರದಲ್ಲಿ ನಿಂತಿದ್ಯಲ್ಲ?
ಆ ದೀಪಂಗೆ ಫೋನ್ ಮಾಡು ಅಂದೆ, ಮಾಡಿದ್ಯಾ? ಮಾಡಿದ್ದೆ. ಮಾಡಿದ್ಯಾ? ಅವಳು ಇನ್ನೂ ದುಡ್ಡು ಕಳ್ಸಿಲ್ಲ ಅಂದ್ರೆ ಇಷ್ಟರಲ್ಲೇ ಗೊತ್ತಾಗುತ್ತೆ ಅವಳೆಂತ ದೊಡ್ಡ ಛತ್ರಿ ಅಂತ. ಇದ್ದಾಗ ಮನೆಯವ್ರನ್ನ ಬಳಸ್ಕೊಳ್ಳೋದಲ್ಲ, ಕಷ್ಟದಲ್ಲಿದ್ದಾಗ ಯಾರು ಮುಂದೆ ಬಂದು ಸಹಾಯ ಮಾಡ್ತಾರೋ ಅವರೇ ನಿಜವಾದ ಮಕ್ಕಳು. ಈ ವಿಷಯ ಏನಾದ್ರೂ ನಮ್ಮ ರೂಪಂಗೆ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ದುಡ್ಡು ಕಳಿಸ್ಬಿಟ್ಟಿರೋಳು. ಇವರು ಬೇರೆ ಸ್ನಾನಕ್ಕೆ ಹೋಗಿದ್ದಾರೆ. ಏನು ಮಾಡಲಿ, ಮನೆಯಿಂದ ಇರಬೇಕು. ನಾನೇ ನೋಡ್ತೀನಿ. ಲೇ, ಏನೇ ದೀಪ, ನಿಮ್ಮ ಅಣ್ಣ ಫೋನ್ ಮಾಡಿದ್ರೆ ಕ್ಯಾರೆ ಅಂತಿಲ್ವಂತೆ ನೀನು? ಇದೇನಾ ನಿಮ್ಮ ಅಪ್ಪನ ಮೇಲೆ ನಿನ್ಗಿರೋ ಪ್ರೀತಿ? ನಿಮ್ಮ ಅಪ್ಪನ ಇಲ್ಲಿ ಆಸ್ಪತ್ರೆಗೆ ಸೇರಿಸಿದೀವಿ, ನೀನಲ್ಲಿ ಸುಪ್ಪತ್ಕೇಳಿ ತೇಲಾಡ್ತಾ ಇದೀಯಾ? ಹಾ, ಮದ್ವೆ ಆಗೋವರೆಗೂ ಪೊಲೀಸಪ್ಪ ಪೊಲೀಸಪ್ಪ ಅಂತಿದೆ. ಈಗ ಮದ್ವೆ ಆದ್ಮೇಲೆ ಗಂಡನೇ ಎಲ್ಲ ಅಲ್ವಾ? ತೋರಿಸ್ಬಿಟ್ಟಿಯಲ್ಲೇ ನಿನ್ ಬುದ್ಧಿ. ನೋಡು, ನಿಮ್ಮ ಅಪ್ಪನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಖ ನೋಡಕ್ಕೂ ಬರಬೇಡ, ಅಲ್ಲೇ ಸುಪ್ಪತ್ಕೇಳಿರು, ನೆಮ್ಮದಿಯಾಗಿರೇ ನೀನು. ಏನು ಹೀಗೆ ಹೇಳ್ತಿದಾರಲ್ಲ? ಅಂದರೆ ದೀಪ ಅವ್ರ ತಂದೆಗೆ ಏನೋ ಹೆಲ್ತ್ ಇಶ್ಯೂ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೆನ್ನೆ ಅವ್ರಿಗೆ ಕನ್ಸು ಬಿದ್ದಿತ್ತು. ತಂದೆ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇರಬೇಕಲ್ವ ಇವ್ರಿಗೆ. ಈಗೇನು ಮಾಡಲಿ? ಇವ್ರಿಗೆ ವಿಷಯ ಹೇಳ ಬೇಡವಾ? ಬೇಡ ಅನ್ಸುತ್ತೆ. ಸುಮ್ಮನೆ ತಿಳಿಸಿದ್ರೆ ಇನ್ನೂ ಟೆನ್ಸ್ ಆಗ್ತಾರೆ. ಹಸ್ಬೆಂಡು, ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತದ್ದೆ. ನನ್ನ ಬಗ್ಗೆನಾ? ಹಾಂ, ಅದು ನಿಮ್ಮ ತಂದೆ ಬಗ್ಗೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಅವರು ನೋಡೋಕ್ಕೆ ನಿಮ್ಮನ್ನು ಊರಿಗೆ ಕರ್ಕೊಂಡು ಹೋಗೋಣ ಅನ್ಕೋತಿದ್ದೆ. ಏನು ಹೇಳ್ತಿದ್ದೀರಾ ಹಸ್ಬೆಂಡು? ನೀವು ನನ್ನ ಊರಿಗೆ ಕರ್ಕೊಂಡು ಹೋಗ್ತೀರಾ? ಹಾಂ, ಈಗಲೇ ಹೊರಡೋಣ. ನಿಜವಾಗ್ಲೂ? ಹ್ಞೂ. ನನ್ನ ಮೇಲೆ ಹಣೆ? ಹ್ಞೂ ರೀ. ಥ್ಯಾಂಕ್ಸ್ ಹಸ್ಬೆಂಡು, ಥ್ಯಾಂಕ್ಸ್. ಸರಿ ಆಯಿತು, ನೀವು ಬೇಗ ರೆಡಿಯಾಗಿ ನಾನು ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿದ್ರೆ ಅದಕ್ಕೆ ನಿಮ್ ಮಗಳು ದೀಪನ್ಗೆ ಎಷ್ಟು ಧಿಮಾಕಿದೆ ಅಂತ. ಇಷ್ಟು ದಿನ ನೀವು ಅಣ್ಣ ರೂಪ ಸರಿ ಇಲ್ಲ ಅಂತಿದ್ರಿ. ಈಗ ನಿಮ್ ಮುದ್ದಿನ ಮಗಳು ದೀಪ ಮಾಡ್ತಾ ಇರೋದೇನು? ಅಲ್ಲಿ ಅವಳು ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಏನೋ. ದುಡ್ಡುಗೋಸ್ಕರ ನಾವ್ಯಾಕೆ ಅವಳನ್ನ ಅವಲಂಬಿಸ್ಬೇಕು? ನೀವ್ ಹಿಂಗ್ ಸದ್ರ ಕೊಟ್ಟೇನೆ ಅವಳು ಇಷ್ಟು ಹೆಚ್ಕೊಂಡಿರೋದು. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೇನು. ಎಲ್ಲಿಗೆ ಹೋಗ್ತಿದ್ದೀರಕ್ಕೆ? ಒಂದು ನಿಮಿಷ ಬರ್ತೀನಿ, ಇಲ್ಲೇ ಇರಿ. ಅಮ್ಮ, ನಿಮ್ಮ ಜೊತೆ ಬರಲ್ಲ? ಬೇಡಪ್ಪ, ನೀವೆಲ್ಲ ಇಲ್ಲೇ ಇರಿ. ರೀ, ನೀವು ಈ ತಾಳಿನ ನನ್ನ ಕುತ್ತಿಗೆಗೆ ಕಟ್ಟಾಗಿಂದ ಇವತ್ತಿನವರೆಗೂ ಇದನ್ನ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಅದು ಇವತ್ತು ನಿಮಗೋಸ್ಕರ ನಾನು ಈ ತಾಳಿನ ತೆಗಿಬೇಕಾದ ಅವಶ್ಯಕತೆ ಬಂದಿದೆ. ಈ ತಾಳಿ ನನಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ನೀವು ನನಗೆ ಮುಖ್ಯ. ಅದಕ್ಕೆ ಈ ತಾಳಿನ ಗಿರ್ವಿ ಇಡ್ತಾ ಇದ್ದೀನಿ. ನೀವು ಹುಷಾರಾಗಬೇಕು ರೀ. ನನಗೆ ಬೇರೆ ದಾರಿ ಇಲ್ಲ ರೀ. ನನಗೆ ಕ್ಷಮಿಸ್ಬೇಡಿ.
ನನ್ನ ಮುಂದೆನೆ ಕೈ ಹಿಡಿದು ಸಮಾಧಾನ ಮಾಡಿದ್ದೇನು, ಕಾಳಜಿ ವಹಿಸಿದ್ದೇನು. ಹೀಗೆ ಆದ್ರೆ ಅವರಿಬ್ರಿಗೆ ಡಿವೋರ್ಸ್ ಆಗಲ್ಲ, ಪರ್ಮನೆಂಟ್ ಆಗಿ ಗಂಡ ಹೆಂಡತಿ ಆಗಿದ್ಬಿಡ್ತಾರೆ. ಏನ್ ಹೇಳ್ತಿದ್ದೀರಾ ಚಿಕ್ಕತ್ತೆ? ಚಿರುಗೆ ಅವಳು ನೇರಳು ಕಂಡ್ರೇನೆ ಆಗಲ್ಲ ಅಂತದ್ರಲ್ಲಿ ಅವಳ ಜೊತೆ ಹೇಗೆ ಖುಷಿಯಾಗಿರ್ತಾನೆ? ಸೌಂದರ್ಯ, ನಾನು ನಿಂಗೆ ಹೆಂಗಮ್ಮ ಹೇಳೋದು? ಕೆಲವೊಂದ್ಸಲ ಚಿರು ನೀನು ಅನ್ಕೊಂಡಾಗಿರಲ್ಲ. ಎಲ್ರ ಮುಂದೆ ದೀಪನ್ ಕಂಡ್ರೆ ಕೆಂಡ ಕಾರ್ತಾನೆ. ಅದೇ ಅವಳು ಒಬ್ಳೇ ಇದ್ದಾಗ ಮಲ್ಗೆ ಹೂವು ತರ ಸಾಫ್ಟ್ ಆಗಿರ್ತಾನೆ. ಏನಪ್ಪ ಚಿರು, ದೀಪನ್ ಜೊತೆ ಬಂದ್ಬಿಟ್ಟಿದೀಯಾ? ನಿನ್ ಬಗ್ಗೆನೆ ಸೌಂದರ್ಯನ ಹತ್ರ ಹೊಗಳ್ತಾ ಇದ್ದೆ. ಎಲ್ಲೋ ಹೊರಟಿರೋ ಆಗಿದೆ. ಹಾಂ, ದೀಪ ಅವ್ರ ಜೊತೆ ಅವ್ರಿಗೆ ಊರಿಗೆ ಹೋಗಿ ಬರ್ತೀವಿ. ಚಿರು, ದೀಪನ್ ಜೊತೆ ಅವ್ರ ಊರಿಗೆ ಹೋಗ್ತಾ ಇದೆಯಾ? ಹೌದದಕ್ಕೆ ನಿನ್ನೆಯಿಂದ ಅವ್ರ ತಂದೆ ನೆನೆಸ್ಕೊಂಡು ತುಂಬ ಗಾಬರಿ ಆಗಿದ್ರು. ಅದಕ್ಕೆ ಅಲ್ಲಿಗೆ ಹೋಗಿ ಒಂದ್ಸರಿ ಅವ್ರು ನೋಡ್ಕೊಂಬಂದ್ರೆ ಸ್ವಲ್ಪ ಸಮಾಧಾನ ಆಗ್ತಾರೇನೋ ಅಂತ ಹೊರಟಿದ್ದೀವಿ. ಅಯ್ಯೋ ಚಿರು, ಅವಳ ತಂದೆ ನೋಡ್ಬೇಕು ಅನ್ಸಿದ್ರೆ ಅವಳು ತಾನೇ ಹೋಗ್ಬೇಕು. ನೀನ್ ಯಾಕಪ್ಪ ಅವಳ ಜೊತೆ ಹೋಗ್ತಿದ್ಯಾ? ಯಾಕೆ ಅವಳಿಗೆ ಊರಿಗೆ ಹೋಗೋ ಗೊತ್ತಿಲ್ವಾ? ಫಾರಿನ್ ಕ್ಲೈಂಟ್ ಇರೋ ಜಾಗನ ಹುಡುಕಿ ಹೋಗಿ ಮಾತಾಡ್ಸ್ಕೊಂಡ್ ಬಂದಿರೋಳ್ಗೆ ಊರಿಗೆ ಹೋಗೋ ದಾರಿ ಗೊತ್ತಿಲ್ವಾ? ಹಂಗಲ್ಲ ಚಿಕ್ಕಮ್ಮ, ಈ ಸಿಚುವೇಶನ್ ಅಲ್ಲಿ ಇವ್ರನ್ನ ಒಬ್ರನ್ನೇ ಕಳ್ಸೋದು ಸರಿಯಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಅದಕ್ಕೆ. ಅಕ್ಕ, ನಾನು ಇವ್ರ ಜೊತೆ ಊರಿಗೆ ಹೊಡ್ತಿದ್ದೀನಿ. ಗೊತ್ತಾಯ್ತು ದೀಪ, ಚಿರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು. ಚಿರುಗ್ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಹುಷಾರ್, ಹೋಗಿ ಬನ್ನಿ. ಅಕ್ಕ ಬರ್ತೀನಿ.